ಇನ್ನೊಂದು ವಾರ ಬಂತು ಅಂಡ್ ಈ ವಾರ ಕೂಡ ಸಾಕಷ್ಟು ದೊಡ್ಡ OTT ರಿಲೀಸಸ್ ಗಳಾಗಿದೆ. ಯಾವೆಲ್ಲ ಹೆಂಗಿದೆ ಅಂಡ್ ನೀವು ಯಾವ್ದನ್ನೆಲ್ಲ ಟ್ರೈ ಮಾಡಿದ್ರೆ ಎಂಜಾಯ್ ಮಾಡ್ತೀರಾ ಅನ್ನೋದನ್ನ ಈ OTT ರೆಕಮೆಂಡೇಶನ್ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಮೇ ವಾಪಸ್ ಆವುಂಗಾ. ಪ್ರೀತಿಗೆ ಯಾವ ಡಿಸ್ಟೆನ್ಸ್ ಅಥವಾ ಬಾರ್ಡರ್ಸ್ ಇದ್ರೂ ನಿಜವಾದ ಪ್ರೀತಿ ಈ ಎಲ್ಲಾ ಗಡಿಗಳನ್ನ ದಾಟಿ ಉಳ್ಕೊಳ್ಳುತ್ತೆ ಅಂತ ಹೇಳುವಂತಹ ಒಂದು ಸೋಲ್ಫುಲ್ ರೊಮ್ಯಾಂಟಿಕ್ ಡ್ರಾಮಾ ಮೇ ವಾಪಸ್ ಆವುಂಗಾ. ಇಮ್ತಿಯಾಜ್ ಅಲಿ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ನಸರುದ್ದೀನ್ ಶಾ, ದಿಲ್ಜಿತ್ ದೊಸಾಂಜ್, ಶರ್ವರಿ ಮತ್ತು ವೇದಾಂಗ್ ರೈನಾ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ 1947ರ ಪಾರ್ಟಿಷನ್ ಬ್ಯಾಕ್ ಡ್ರಾಪ್ ನಲ್ಲಿ ಸಾಗುವಂತಹ ಒಂದು ಲವ್ ಸ್ಟೋರಿಯ ಸುತ್ತ ಸಾಗುತ್ತೆ. ವಯಸ್ಸಾದ ಒಬ್ಬ ವ್ಯಕ್ತಿ ತನ್ನ ಹಳೆ ಜೀವನದ ನೆನಪುಗಳು ಮತ್ತು ತನ್ನ ಕಳೆದು ಹೋದ ಪ್ರೀತಿಯ ಕಥೆಯನ್ನ ತನ್ನ ಮೊಮ್ಮಗನ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಪಾರ್ಟಿಷನ್ ನಿಂದ ಬೇರೆ ಬೇರೆ ಕಡೆಗೆ ಹೋದ ಇಬ್ಬರ ಜೀವನಗಳು, ಅವರ ನಡುವಿನ ಸಂಬಂಧ ಮತ್ತೆ ಮತ್ತೆ ಸೇರ್ಬೇಕು ಅನ್ನುವಂತಹ ಆಸೆ ಹೇಗೆ ಸಾಗುತ್ತೆ ಅನ್ನೋದು ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ನಸರುದ್ದೀನ್ ಶಾ ಅವರ ಪರ್ಫಾರ್ಮೆನ್ಸ್ ಮತ್ತು ಇಮ್ತಿಯಾಜ್ ಅಲಿ ಅವರ ಎಮೋಷನಲ್ ಸ್ಟೋರಿ ಟೆಲಿಂಗ್. ಲವ್ ಸ್ಟೋರಿನ ಕೇವಲ ರೊಮ್ಯಾನ್ಸ್ ಆಗಿ ನೋಡದೆ ಸಪರೇಷನ್, ನೆನಪುಗಳು ಮತ್ತೆ ಕಾಯುವಿಕೆ ಇವೆಲ್ಲವನ್ನ ತುಂಬಾ ಸೆನ್ಸಿಟಿವ್ ಆಗಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಕನೆಕ್ಟ್ ಆಗುತ್ತೆ. ದಿಲ್ಜಿತ್ ದೊಸಾಂಜ್ ಮತ್ತೆ ಶಾರ್ವರಿ ಅವರ ಕೆಮಿಸ್ಟ್ರಿ ಒಳ್ಳೆ ಫೀಲ್ ಕೊಡುತ್ತೆ. ಜೊತೆಗೆ AR ರೆಹಮಾನ್ ಅವರ ಮ್ಯೂಸಿಕ್ ಸಿನಿಮಾದ ಎಮೋಷನಲ್ ಮೂಡ್ ನ ಇನ್ನಷ್ಟು ಎಲಿವೇಟ್ ಮಾಡುತ್ತೆ. ಪಾರ್ಟಿಷನ್ ಬ್ಯಾಕ್ ಡ್ರಾಪ್ ನ ಹ್ಯಾಂಡಲ್ ಮಾಡಿದ್ದು ಕೂಡ ಮೆಲೋ ಡ್ರಾಮಾಗೆ ಹೋಗದೆ ರಿಲೇಶನ್ಶಿಪ್ ನ ಸೆಂಟರ್ ನಲ್ಲಿ ಇಟ್ಟು ಹೇಳೋದಕ್ಕೆ ಪ್ರಯತ್ನ ಮಾಡದಾಗಿತ್ತು. ಈ ತರದ ಎಮೋಷನಲ್ ಡ್ರಾಮಾಸ್ಗೆ ಪೇಷನ್ಸ್ ಮುಖ್ಯ, ಇಲ್ಲ ಅಂದ್ರೆ ಈ ಸಿನಿಮಾ ಕನೆಕ್ಟ್ ಆಗದೆ ಇರಬಹುದು. ನನಗಂತೂ ಇದು ಓವರ್ ಆಲ್ ಒಳ್ಳೆ ಹಾರ್ಟ್ ವಾರ್ಮಿಂಗ್ ಮತ್ತೆ ಸೋಲ್ಫುಲ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಕಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 8.1 IMDb ರೇಟಿಂಗ್ಸ್. ಗಟ್ಟಾ ಕುಸ್ತಿ 2. ಮದುವೆ ಅಂದ್ರೆ ಇಬ್ರು ಸೇರಿ ಜೀವನ ನಡೆಸ್ಕೊಂಡು ಹೋಗೋದು ಮಾತ್ರ ಅಲ್ಲ, ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳುವಂತಹ ಫ್ಯಾಮಿಲಿ ಕಾಮಿಡಿ ಡ್ರಾಮಾ ಗಟ್ಟಾ ಕುಸ್ತಿ 2. ಈ ಸಿನಿಮಾದಲ್ಲಿ ವಿಷ್ಣು ವಿಶಾಲ್, ಐಶ್ವರ್ಯ ಲಕ್ಷ್ಮಿ ಮತ್ತು ಯೋಗಿ ಬಾಬು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಮೊದಲ ಪಾರ್ಟ್ ಮುಗಿದ 6 ವರ್ಷಗಳ ನಂತರ ಶುರುವಾಗುತ್ತೆ. ವೀರ ಮನೆಯನ್ನ ನೋಡ್ಕೊಳ್ಳುವಂತಹ ಹೌಸ್ ಹಸ್ಬೆಂಡ್ ಆಗಿದ್ರೆ, ಕೀರ್ತಿ ಗವರ್ನಮೆಂಟ್ ಜಾಬ್ ಜೊತೆಗೆ ರೆಸ್ಲಿಂಗ್ ಟೂರ್ನಮೆಂಟ್ಸ್ ನಲ್ಲಿ ಕಂಟಿನ್ಯೂ ಆಗ್ತಾ ಇರ್ತಾಳೆ. ಇಬ್ಬರ ಜೀವನ ಸ್ಮೂತ್ ಆಗಿ ಸಾಕ್ತಾ ಇದ್ರು. ಮಗಳ ಅಪ್ಬ್ರಿಂಗಿಂಗ್, ಕೆರಿಯರ್ ಮತ್ತೆ ಇಬ್ಬರ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ರಿಲೇಶನ್ಶಿಪ್ ಮೇಲೆ ಪ್ರೆಷರ್ ಬರೋದಕ್ಕೆ ಶುರುವಾಗುತ್ತೆ. ಆ ನಡುವೆ ವೀರ ಮತ್ತೆ ಅವನ ಮಗಳ ಟೀಚರ್ ಮೀನು ನಡುವಿನ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನಷ್ಟು ಕಾಂಪ್ಲಿಕೇಶನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅಲ್ಲಿಂದ ಈ ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೆ ಇಬ್ರು ಯಾವ ರೀತಿ ತಮ್ಮ ಫ್ಲಾಸ್ ನ ಅರ್ಥ ಮಾಡ್ಕೊಳ್ತಾರೆ ಅಂಡ್ ಅದನ್ನ ಅನುಸರಿಸಿಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ವಿಷ್ಣು ವಿಶಾಲ್ ಮತ್ತೆ ಐಶ್ವರ್ಯ ಲಕ್ಷ್ಮಿ ಇಬ್ಬರ ಕೆಮಿಸ್ಟ್ರಿ. ವಿಷ್ಣು ವಿಶಾಲ್ ಕಾಮಿಡಿ, ಎಮೋಷನಲ್ ಸೀನ್ಸ್ ಮತ್ತೆ ಫ್ಯಾಮಿಲಿ ಮ್ಯಾನ್ ರೋಲ್ ನ ಎಫರ್ಟ್ಲೆಸ್ ಆಗಿ ಕ್ಯಾರಿ ಮಾಡಿದ್ದಾರೆ. ಐಶ್ವರ್ಯ ಲಕ್ಷ್ಮಿ ಕೂಡ ಕೀರ್ತಿ ಪಾತ್ರದಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಫ್ಯಾಮಿಲಿ ಡೈನಮಿಕ್ಸ್, ಹಸ್ಬೆಂಡ್ ವೈಫ್ ರೋಲ್ಸ್ ಮತ್ತೆ ಸಮಾಜದ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು. ಹ್ಯೂಮರ್ ಜೊತೆಗೆ ಮೆಸೇಜ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಆದ್ರೆ ಫಸ್ಟ್ ಪಾರ್ಟ್ ನಲ್ಲಿ ಇರುವಂತಹ ಫ್ರೆಶ್ನೆಸ್ ಇಲ್ಲಿ ಅಷ್ಟಾಗಿ ಸಿಗಲ್ಲ. ಜೊತೆಗೆ ಕೆಲವೊಂದು ಜೆಂಡರ್ ರಿಲೇಟೆಡ್ ಕಾನ್ಫ್ಲಿಕ್ಟ್ಸ್ ನ ಹ್ಯಾಂಡಲ್ ಮಾಡಿದಂತಹ ರೀತಿ ಸ್ವಲ್ಪ ಫೋರ್ಸ್ಡ್ ಅನ್ಸುವಂತಹ ಮೂಮೆಂಟ್ಸ್ ಕೂಡ ಬರುತ್ತೆ. ರೆಸ್ಲಿಂಗ್ ಕೂಡ ಫಸ್ಟ್ ಪಾರ್ಟ್ ತರ ಕಥೆಯ ಸೆಂಟ್ರಲ್ ಪಾರ್ಟ್ ಆಗಿ ಉಳ್ಕೊಳ್ಳಲ್ಲ, ಬ್ಯಾಕ್ ಡ್ರಾಪ್ ತರ ಮಾತ್ರ ಉಳ್ಕೊಳ್ಳುತ್ತೆ ಅನ್ನುವಂತಹ ಫೀಲಿಂಗ್ ಬರ್ಬೋದು. ನನಗಂತೂ ಓವರ್ ಆಲ್ ಇದು ಲೈಟ್ ಹಾರ್ಟೆಡ್ ಫ್ಯಾಮಿಲಿ ಎಂಟರ್ಟೈನರ್. ಆದ್ರೆ ಫಸ್ಟ್ ಪಾರ್ಟ್ ನ ಎಕ್ಸ್ಪೆಕ್ಟೇಷನ್ ಜೊತೆಗೆ ಕಂಪೇರ್ ಮಾಡದೆ ನೋಡಿದ್ರೆ ಬೆಟರ್ ಕನೆಕ್ಟ್ ಆಗ್ಬೋದು. ಕಡಕ್ ಸಿನಿಮಾದ ಪ್ರಕಾರ ಇದೊಂದು ಒನ್ ಟೈಮ್ ವಾಚ್. ಎಸ್ಪೆಷಲಿ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ಡ್ ಆಗಿ ನೋಡೋದಕ್ಕೆ ಏನಾದ್ರೂ ಹುಡುಕ್ತಾ ಇದ್ರೆ ನೆಟ್ಫ್ಲಿಕ್ಸ್ ನಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಉಯಿರ್. ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಅಂದ್ರೆ ಬರೀ ಕೇಸ್ ಸಾಲ್ವ್ ಮಾಡೋದಲ್ಲ, ಕೆಲವೊಂದು ಕೇಸು ಪೊಲೀಸ್ ಆಫೀಸರ್ ನ ಪರ್ಸನಲ್ ಜೀವನಕ್ಕೆ ಅಂಡ್ ಅವರ ಪಾಸ್ಟ್ ಗೆ ಕನೆಕ್ಟ್ ಆಗಿರುತ್ತೆ. ಅದೇ ರೀತಿ ಕ್ರೈಮ್ ಇನ್ವೆಸ್ಟಿಗೇಷನ್ ಜೊತೆಗೆ ಒಬ್ಬ ಮನುಷ್ಯನ ಪರ್ಸನಲ್ ಟ್ರಾಮಾ ಮತ್ತೆ ಗಿಲ್ಟ್ ನ ಕನೆಕ್ಟ್ ಮಾಡುವಂತಹ ಮಲಯಾಳಂ ಕ್ರೈಮ್ ಡ್ರಾಮಾ ಉಯಿರ್. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಅಜೀಬ್. ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಇವರಿಗೆ ಒಂದು ಅಬ್ಯಾಂಡೆಡ್ ವೆಲ್ ನಲ್ಲಿ ಸಿಕ್ಕಂತಹ ಮಹಿಳೆಯೊಬ್ಬರ ಡಿಕಂಪೋಸ್ಡ್ ಬಾಡಿ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಬೇಕಾಗಿ ಬರುತ್ತೆ. ಅಂಡ್ ಅಲ್ಲಿಂದ ಮುಂದೆ ಆ ಕೇಸು ಇವನ ಪರ್ಸನಲ್ ಲೈಫ್ ನ ಮುಟ್ಟೋದಕ್ಕೆ ಶುರುವಾಗುತ್ತೆ. ಏನು, ಹೇಗೆ, ಎತ್ತ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ರೋಷನ್ ಮ್ಯಾಥ್ಯೂ ಅವರ ಪರ್ಫಾರ್ಮೆನ್ಸ್ ಮತ್ತೆ ಇನ್ವೆಸ್ಟಿಗೇಷನ್ ನ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ. ಅಜೀಬ್ ಕ್ಯಾರೆಕ್ಟರ್ ನ ಓವರ್ ದ ಟಾಪ್ ಪೊಲೀಸ್ ಆಫೀಸರ್ ಆಗಿ ತೋರಿಸ್ದೆ ತನ್ನ ಓನ್ ಸೈಕಲಾಜಿಕಲ್ ಸ್ಟ್ರಗಲ್ಸ್ ಜೊತೆಗೆ ಫೈಟ್ ಮಾಡ್ತಾ ಇರುವಂತಹ ಒಬ್ಬ ನಾರ್ಮಲ್ ಆಫೀಸರ್ ತರ ಪೋರ್ಟ್ರೇ ಮಾಡಿದ್ದಾರೆ. ಜೊತೆಗೆ ಈ ಸಿನಿಮಾ ಫಿಲಂ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಪ್ರೊಸೀಜರಲ್ ಪೋರ್ಷನ್ಸ್ಗೆ ಒಂದು ಗ್ರೌಂಡೆಡ್ ಫೀಲ್ ಸಿಗುತ್ತೆ. ಕಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಎಸ್ಪೆಷಲಿ ಗ್ರೌಂಡೆಡ್ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ ಮತ್ತೆ ಎಮೋಷನಲ್ ಕ್ರೈಮ್ ಡ್ರಾಮಾಸ್ ಇಷ್ಟಪಡೋರಿಗೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲಬಲ್ ಇದೆ ವಿತ್ 6.5 IMDb ರೇಟಿಂಗ್ಸ್. ಮೋಡ ಕವಿದ ವಾತಾವರಣ.
ಒಂದು ಸಿಂಪಲ್ ಲವ್ ಸ್ಟೋರಿನ ಸ್ವಲ್ಪ ಮಿಸ್ಟ್ರಿ ಮತ್ತೆ ಸೈಕಲಾಜಿಕಲ್ ಎಲಿಮೆಂಟ್ಸ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ಹೇಗಿರ್ಬೋದು ಅಂತ ಇಂಟ್ರೆಸ್ಟಿಂಗ್ ಆಗಿ ಟ್ರೈ ಮಾಡಿರುವಂತಹ ಈ ಸಿನಿಮಾದಲ್ಲಿ ಶೀಲಂ ಎಂ ಸ್ವಾಮಿ, ಮೋಕ್ಷಾ ಕುಶಾಲ್ ಮತ್ತೆ ಸಾತ್ವಿಕ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾವನ್ನ ಸಿಂಪಲ್ ಸುನಿಯವರು ಡೈರೆಕ್ಟ್ ಮಾಡಿದ್ದಾರೆ. ಇಲ್ಲಿ ಸ್ಕೂಲ್ ಡೇಸ್ ಇಂದ ಶುರುವಾಗುವಂತಹ ಒಂದು ರಿಲೇಶನ್ಶಿಪ್ ಮುಂದೆ ಮದ್ವೆ ಮತ್ತೆ ಅಡಲ್ಟ್ ಲೈಫ್ ವರೆಗೂ ಸಾಗ್ತಾ ಹೋಗುತ್ತೆ. ಆದ್ರೆ ಒಂದು ರೆಸಾರ್ಟ್ ನಲ್ಲಿ ಬೇರೆ ಬೇರೆ ಜೀವನದ ಹೆವಿ ಬ್ಯಾಗೇಜ್ ಗಳ ಜೊತೆಗೆ ಬಂದಂತಹ ಎರಡು ಕಪಲ್ಸ್ ಮಧ್ಯೆ ನಡೆಯುವಂತಹ ಕೆಲವು ಮಿಸ್ಟೀರಿಯಸ್ ಇನ್ಸಿಡೆಂಟ್ಸ್ ಅವರ ರಿಲೇಶನ್ಶಿಪ್ಸ್ ನ ಬೇರೆ ರೀತಿ ಟೆಸ್ಟ್ ಮಾಡೋದಕ್ಕೆ ಶುರುವಾಗುತ್ತೆ. ಯಾರೀ ಕಪಲ್ಲು, ಇದರಿಂದ ಅವರ ಜೀವನ ಹೇಗೆ ಮಾರ್ಪಾಡಾಯಿತು ಅಂಡ್ ಇಲ್ಲಿಂದ ಡೈರೆಕ್ಟರ್ ನಮ್ಗೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಸಿಂಪಲ್ ಸುನಿ ಅವರ ಫೆಮಿಲಿಯರ್ ರೊಮ್ಯಾಂಟಿಕ್ ರೈಟಿಂಗ್ ಮತ್ತೆ ಸ್ಟೋರಿಗೆ ಸೈಕಲಾಜಿಕಲ್ ಆಂಗಲ್ ನ ಸೇರಿಸೋದಕ್ಕೆ ಮಾಡಿರುವಂತಹ ಪ್ರಯತ್ನ. ಶೀಲಂ ಅವರು ಲೀಡ್ ರೋಲ್ ಅಲ್ಲಿ ಒಳ್ಳೆ ಎಫರ್ಟ್ ಅನ್ನ ಹಾಕಿದ್ದಾರೆ. ಮೋಕ್ಷ ಮತ್ತೆ ಸಾತ್ವಿಕ ಕೂಡ ತಮ್ಮ ಪಾತ್ರಗಳಲ್ಲಿ ಸಪೋರ್ಟ್ ಕೊಡ್ತಾರೆ. ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಮತ್ತೆ ಸಂತೋಷ್ ರೈ ಪಾತಾಜಿ ಅವರ ಸಿನಿಮಾಟೋಗ್ರಫಿ, ಎಸ್ಪೆಷಲಿ ಮಲೆನಾಡಿನ ಬ್ಯಾಕ್ ಡ್ರಾಪ್ ಸಿನಿಮಾಗೆ ಒಂದು ಪ್ಲೆಸೆಂಟ್ ಫೀಲ್ ಅನ್ನ ಕೊಡುತ್ತೆ. ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಕೆಲವೊಂದು ಸೀನ್ಸ್ ಗಳು ರಿಪೀಟ್ ಆಗ್ತಾ ಇದೆ ಅನ್ನುವಂತಹ ಫೀಲಿಂಗ್ ಬರ್ಬೋದು. ಜೊತೆಗೆ ಮಿಸ್ಟ್ರಿನ ಹ್ಯಾಂಡಲ್ ಮಾಡಿರುವಂತಹ ರೀತಿ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುವಂತಹ ಚಾನ್ಸಸ್ ಇದೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಒನ್ ಟೈಮ್ ವಾಚ್, ಎಸ್ಪೆಷಲಿ ರೊಮ್ಯಾಂಟಿಕ್ ಥ್ರಿಲ್ಲರ್ಸ್ ನ ಇಷ್ಟಪಡೋರಿಗೆ ಕನೆಕ್ಟ್ ಆಗಬಹುದು. ಪ್ರೈಮ್ ವಿಡಿಯೋನಲ್ಲಿ ನಮ್ಮ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 8 IMDb ರೇಟಿಂಗ್ಸ್. ವದಂತಿ ಸೀಸನ್ 2 ಒಂದು ಕೇಸ್ ನ ಕ್ಲೋಸ್ ಮಾಡಿದ್ರು ಸಹ ಅದರ ಎಫೆಕ್ಟ್ ಒಬ್ಬ ಪೊಲೀಸ್ ಆಫೀಸರ್ ನ ಬಿಡಲ್ಲ ಅಂತ ಹೇಳುವ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ವದಂತಿ ಸೀಸನ್ 2. ಈ ಸಲ ಎಂ ಶಶಿಕುಮಾರ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಇಲ್ಲಿನ ಕತೆ ಮಧುರೈ ಬ್ಯಾಕ್ ಡ್ರಾಪ್ ಅಲ್ಲಿ ಸಾಗುತ್ತೆ. ಹೈವೇ ಪ್ರಾಜೆಕ್ಟ್ ನ ಇನಾಗ್ರೇಷನ್ ಮಾಡ್ತಾ ಇರುವಂತಹ ಸಮಯದಲ್ಲಿ ಸಿಕ್ಕ ಸ್ಕೆಲಿಟನ್ ನ ರಿಮೈನ್ಸ್ SI ಮೂಸಾ ರಾಜಾನ ಒಂದು ಹೊಸ ಇನ್ವೆಸ್ಟಿಗೇಷನ್ ಗೆ ತಳ್ಳುತ್ತೆ. ಅಲ್ಲಿಂದ ಮಣಿ ಅನ್ನುವಂತಹ ಒಬ್ಬ ಪ್ರಿಸನರ್ ಜೊತೆಗೆ ಕನೆಕ್ಟ್ ಆಗುವಂತಹ ಹಲವು ರಹಸ್ಯಗಳು ಹೊರಗೆ ಬರೋದಕ್ಕೆ ಶುರುವಾಗ್ತವೆ. ರಾಜಕೀಯ, ಮೀಡಿಯಾ ಪ್ರೆಷರ್ ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಇವೆಲ್ಲದರ ನಡುವೆ ನಿಜವಾದ ಸತ್ಯ ಹೇಗೆ ಹೊರಬರುತ್ತೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಇನ್ವೆಸ್ಟಿಗೇಷನ್ ಎಂಗೇಜಿಂಗ್ ಆಗಿ ಹ್ಯಾಂಡಲ್ ಮಾಡಿರುವಂತಹ ರೀತಿ ಅಂಡ್ ಶಶಿಕುಮಾರ್ ಅವರ ಸಾಲಿಡ್ ಪರ್ಫಾರ್ಮೆನ್ಸ್. ಮೂಸಾ ರಾಜ ಪ್ರೆಷರ್ ಇದ್ರು ಕಾಮ್ ಆಗಿ ಕೇಸ್ ಅನ್ನ ಪರ್ಸ್ಯೂ ಮಾಡುವಂತಹ ಕ್ಯಾರೆಕ್ಟರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಎಪಿಸೋಡ್ಸ್ ಮುಂದೆ ಸಾಗ್ತಾ ಹೋದಂಗೆ ಬರುವಂತಹ ಟ್ವಿಸ್ಟ್ಸ್ ಮತ್ತೆ ನ್ಯೂ ಕ್ಲೂಸ್ ಎಂಗೇಜ್ಮೆಂಟ್ ಅನ್ನ ಮೇಂಟೈನ್ ಮಾಡುತ್ತೆ. ಸೀಸನ್ 1 ಜೊತೆಗೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ಸ್ವಲ್ಪ ಫಾಸ್ಟರ್ ಆಗಿ ಮೂವ್ ಆಗುತ್ತೆ ಅನ್ನುವಂತಹ ಫೀಲಿಂಗ್ ಕೂಡ ಬರುತ್ತೆ. ಆದ್ರೆ ಕೆಲವೊಂದು ರಿವೀಲ್ ನ ಮೊದಲೇ ಗೆಸ್ ಮಾಡಬಹುದು. ಜೊತೆಗೆ ಕ್ಲೈಮ್ಯಾಕ್ಸ್ ಮತ್ತೆ ಕಿಲ್ಲರ್ ಮೋಟಿವ್ ಬಗ್ಗೆ ಇನ್ನಷ್ಟು ಸ್ಟ್ರಾಂಗ್ ಪೇ ಆಫ್ ಇಡಬೇಕಿತ್ತು ಅಂತ ಕೂಡ ಅನಿಸ್ತು. ನನಗಂತೂ ಓವರ್ ಆಲ್ ಇದು ಎಂಗೇಜಿಂಗ್ ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಅಂತ ಅನಿಸ್ತು. ಎಸ್ಪೆಷಲಿ ಇನ್ವೆಸ್ಟಿಗೇಷನ್, ಟ್ವಿಸ್ಟ್ಸ್ ಮತ್ತೆ ಮಿಸ್ಟ್ರಿ ಬೇಸ್ಡ್ ಸೀರೀಸ್ ಇಷ್ಟಪಡೋರಿಗೆ ಕನೆಕ್ಟ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಟು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.9 IMDb ರೇಟಿಂಗ್ಸ್. ಗವರ್ನರ್ ಒಂದು ದೇಶದ ಎಕಾನಮಿ ಕೊಲಾಪ್ಸ್ ಆಗುವಂತಹ ಪರಿಸ್ಥಿತಿ ಬಂದಾಗ ಆ ದೇಶವನ್ನ ಉಳಿಸೋದಕ್ಕೆ ಒಬ್ಬ ಮನುಷ್ಯ ಸಿಸ್ಟಮ್ ಜೊತೆಗೆ ಫೈಟ್ ಮಾಡ್ಬೇಕಾಗಿ ಬರುತ್ತೆ. ಅದೇ ಬ್ಯಾಕ್ ಡ್ರಾಪ್ ನಲ್ಲಿ ಇಂಡಿಯಾದ 1991ರ ಎಕನಾಮಿಕ್ ಕ್ರೈಸಿಸ್ ನ ಹೇಳುವಂತಹ ಪೊಲಿಟಿಕಲ್ ಡ್ರಾಮಾನೇ ಗವರ್ನರ್. ಮನೋಜ್ ಬಾಜ್ಪೇಯಿ, ಅದಾ ಶರ್ಮಾ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದ ಕತೆ ಇಂಡಿಯಾ ಬ್ಯಾಂಕ್ ಟ್ರಪ್ಸಿನ ಅಂಚಿಗೆ ಬಂದ ಸಮಯದಲ್ಲಿ RBI ಗವರ್ನರ್ ಆಗಿ ಅಪಾಯಿಂಟ್ ಆಗುವಂತಹ ರಮಾನಂದ್ ಸುತ್ತ ಸಾಗುತ್ತೆ. ದೇಶದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಸಿಕ್ಕಾಪಟ್ಟೆ ಕಡಿಮೆ ಆಗಿರುವಂತಹ ಸಮಯದಲ್ಲಿ ಪೊಲಿಟಿಕಲ್ ಮತ್ತೆ ಸಮಾಜದ ಪ್ರೆಷರ್ ಮಧ್ಯೆ ರಮಣನ್ ಎಕಾನಮಿನ ಕೊಲಾಪ್ಸ್ ಆಗದ ಹಾಗೆ ಉಳಿಸೋದಕ್ಕೆ ತಗೋಬೇಕಾಗಿರುವಂತಹ ಟಫ್ ಡಿಸಿಷನ್ಸ್ ಏನು, ದೇಶವನ್ನ ಆ ಇಕ್ಕಟ್ಟಿಂದ ಹೇಗೆ ಹೊರ ತಗೊಂಡ್ಬಂದ್ರು ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಮನೋಜ್ ಬಾಜ್ಪೇಯಿ ಅವರ ಮೆಚೂರ್ ಪರ್ಫಾರ್ಮೆನ್ಸ್ ಮತ್ತೆ ಎಕನಾಮಿಕ್ ಕ್ರೈಸಿಸ್ ನ ಕಮರ್ಷಿಯಲ್ ಡ್ರಾಮಾ ಆಗಿ ಕನೆಕ್ಟ್ ಮಾಡೋದಕ್ಕೆ ಮಾಡಿರುವಂತಹ ಪ್ರಯತ್ನ. ಒಬ್ಬ RBI ಗವರ್ನರ್ ಹೇಗೆ ಪ್ರೆಷರ್ ಇದ್ರು ಕಾಮ್ ಆಗಿ ಡಿಸಿಷನ್ಸ್ ನ ತಗೊಳ್ತಾ ಇರುವಂತಹ ಲೀಡರ್ ಆಗ್ತಾನೆ ಅನ್ನೋದನ್ನ ಕನ್ವಿನ್ಸಿಂಗ್ ಆಗಿ ಕ್ಯಾರಿ ಮಾಡಿದ್ದಾರೆ. 1991ರ ಕ್ರೈಸಿಸ್ ನ ಬ್ಯಾಕ್ ಗ್ರೌಂಡ್ ನಲ್ಲಿ RBI, ಗವರ್ನಮೆಂಟ್ ಮತ್ತೆ ದೇಶದ ಫೈನಾನ್ಷಿಯಲ್ ಸಿಚುವೇಶನ್ ಹೇಗೆ ವರ್ಕ್ ಆಗ್ತಿತ್ತು ಅನ್ನೋದರ ಬಗ್ಗೆ ಕೂಡ ಆಡಿಯನ್ಸ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಆದ್ರೆ ಸಿನಿಮಾದ ಬಿಗ್ಗೆಸ್ಟ್ ಲಿಮಿಟೇಷನ್ ಸ್ಕ್ರೀನ್ ಪ್ಲೇ. ಒಳ್ಳೆ ಸಬ್ಜೆಕ್ಟ್ ಇದ್ರು ಟೆನ್ಷನ್ ಎಲ್ಲಾ ಕಡೆ ಈಕ್ವಲಿ ಬಿಲ್ಡ್ ಆಗಲ್ಲ. ಕೆಲವೊಂದು ಪೋರ್ಷನ್ಸ್ ಎಕನಾಮಿಕ್ಸ್ ಕ್ಲಾಸ್ ನಲ್ಲಿ ಕೂತಿದೀವಿ ಅನ್ನೋಂತಹ ಫೀಲಿಂಗ್ ಅನ್ನ ಕೊಡುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಎಸ್ಪೆಷಲಿ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಪೊಲಿಟಿಕಲ್ ಮತ್ತೆ ಹಿಸ್ಟಾರಿಕಲ್ ಡ್ರಾಮಾಸ್ ನ ಇಷ್ಟಪಡೋರಿಗೆ ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 6.6 IMDb ರೇಟಿಂಗ್ಸ್. ಇದಯಂ ಮುರಳಿ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನಿಸ್ತಾ ಇದ್ರು, ಅದನ್ನ ಹೇಳೋದಕ್ಕೆ ಯಾವತ್ತೂ ಧೈರ್ಯ ಮಾಡದೆ ಅದೇ ಫೀಲಿಂಗ್ ನ ವರ್ಷಗಳ ಕಾಲ ಮನಸ್ಸಲ್ಲಿ ಇಟ್ಕೊಂಡು ಬದುಕೋದು ಎಷ್ಟು ಕಷ್ಟ ಅಂತ ಹೇಳುವಂತಹ ರೊಮ್ಯಾಂಟಿಕ್ ಡ್ರಾಮಾ ಇದು. ಅಥರ್ವ ಮುರಳಿ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾನ ಆಕಾಶ್ ಭಾಸ್ಕರನ್ ಡೈರೆಕ್ಟ್ ಮಾಡಿದ್ದಾರೆ. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಇದಾಯ. ಚಿಕ್ಕಂದಿನಿಂದನೇ ಪ್ರೀತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾ ಬರುವಂತಹ ಇವನ ಜೀವನದಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಬರುವಂತಹ ರಿಲೇಶನ್ಶಿಪ್ಸ್, ಫ್ರೆಂಡ್ಶಿಪ್ಸ್ ಮತ್ತೆ ಮಿಸ್ಡ್ ಆಪರ್ಚುನಿಟೀಸ್ ಎಲ್ಲವೂ ಅವನ ಲವ್ ಲೈಫ್ ನ ಬದಲಾಯಿಸ್ತಾ ಹೋಗುತ್ತೆ.
ಆ ಜರ್ನಿನಲ್ಲಿ ಒಬ್ಬ ಮನುಷ್ಯ ತನ್ನ ಫೀಲಿಂಗ್ಸ್ ನ ಫೇಸ್ ಮಾಡೋದಕ್ಕೆ ಯಾಕೆ ಅಷ್ಟು ಸ್ಟ್ರಗಲ್ ಪಡ್ತಾನೆ, ಮತ್ತೆ ವರ್ಷಗಳು ಕಳೆದ್ರು ಕೆಲವೊಂದು ಎಮೋಷನ್ಸ್ ಯಾಕೆ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಕಾಮಿಡಿ ಮತ್ತೆ ಎಮೋಷನ್ಸ್ ನ ಮಿಕ್ಸ್ ಮಾಡಿರುವಂತಹ ರೀತಿ. ಇದಾಯ ಕ್ಯಾರೆಕ್ಟರ್ ನ ಪರ್ಫೆಕ್ಟ್ ಲೋವರ್ ಆಗಿ ತೋರಿಸ್ದೆ ತಪ್ಪುಗಳನ್ನ ಮಾಡೋ, ಕನ್ಫ್ಯೂಸ್ ಆಗೋ ಮತ್ತೆ ಕೆಲವೊಂದು ಸಲ ಆಡಿಯನ್ಸ್ಗೆ ಇರಿಟೇಟ್ ಕೂಡ ಮಾಡುವಂತಹ ಒಬ್ಬ ನಾರ್ಮಲ್ ಪರ್ಸನ್ ತರ ಪ್ರೆಸೆಂಟ್ ಮಾಡಿದ್ದಾರೆ. ತಮ್ಮನ್ನವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಎಮೋಷನಲ್ ಮೂವ್ಮೆಂಟ್ಸ್ ನ ಇನ್ನಷ್ಟು ಎಲಿವೇಟ್ ಮಾಡುತ್ತೆ. ಜೊತೆಗೆ 1991ರ ಇದಯಂ ಸಿನಿಮಾ ಜೊತೆಗೆ ಇರುವಂತಹ ರೆಫರೆನ್ಸಸ್ ನಾಸ್ಟಾಲಜಿಯಾ ಕ್ರಿಯೇಟ್ ಮಾಡುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಫನ್ ಅಂಡ್ ಎಮೋಷನಲ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲೇಬಲ್ ಇದೆ ವಿತ್ 7.7 IMDb ರೇಟಿಂಗ್ಸ್. ಲೆನಿನ್ ಒಂದು ಊರಿನ ಕತೆ. ಅಲ್ಲಿ ಇರುವಂತಹ ಜನರ ನಂಬಿಕೆ, ವೈರಿಗಳು ಮತ್ತು ಹಳೆ ದ್ವೇಷಗಳ ಜೊತೆಗೆ ಮಿಕ್ಸ್ ಆದಾಗ ಒಬ್ಬ ಹುಡುಗನ ಪ್ರೀತಿ ಕೂಡ ದೊಡ್ಡ ಸಂಘರ್ಷವಾಗಿ ಬದಲಾಗಬಹುದು ಅಂತ ಹೇಳುವಂತಹ ರೂರಲ್ ರೊಮ್ಯಾಂಟಿಕ್ ಆಕ್ಷನ್ ಡ್ರಾಮಾ ಲೆನಿನ್. ಅಖಿಲ್ ಅಕ್ಕಿನೇನಿ ಹಾಗೂ ಭಾಗ್ಯಶ್ರೀ ಬೋರ್ಸ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವಂತಹ ಈ ಸಿನಿಮಾವನ್ನ ಮುರಳಿ ಕಿಶೋರ್ ಅಬ್ಬೂರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇಲ್ಲಿ ಮುಖ್ಯ ಪಾತ್ರಧಾರಿಯ ಹೆಸರು ಲೆನಿನ್. ಚಿತ್ತೂರು ಡಿಸ್ಟ್ರಿಕ್ಟ್ ನ ಒಂದು ಹಳ್ಳಿಯಲ್ಲಿ ಬೆಳೆಯುವಂತಹ ಇವನು ಭಾರತಿ ಮೇಲೆ ಪ್ರೀತಿ ಬೆಳೆಸ್ಕೊಳ್ತಾನೆ. ಆದರೆ ಊರಿನ ಹಗ್ಗ ಜಗ್ಗಾಟ, ಹಳೆ ವೈರಿಗಳ ಮಧ್ಯೆ ಇವರಿಬ್ಬರ ಸಂಬಂಧ ಬೇರೆ ರೀತಿಯ ಕಾನ್ಫ್ಲಿಕ್ಟ್ಗೆ ಸಿಲ್ಕೊಳ್ಳುತ್ತೆ. ಅಲ್ಲಿಂದ ಮುಂದೆ ಏನಾಯ್ತು, ಲೆನಿನ್ ಹಾಗೂ ಭಾರತಿ ಸಂಬಂಧ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಪ್ರಮೋದ್ ಪಂಜು, ಅಖಿಲ್ ಅವರ ಪರ್ಫಾರ್ಮೆನ್ಸ್ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಸೀರಿಯಸ್ ಡ್ರಾಮಾ. ಲೆನಿನ್ ಕ್ಯಾರೆಕ್ಟರ್ ನ ಮಾಸ್ ಇಮೇಜ್ ಗೋಸ್ಕರ ಮಾತ್ರ ಬಿಲ್ಡ್ ಮಾಡದೆ ಎಮೋಷನಲ್ ಸೀನ್ಸ್ ನಲ್ಲಿ ಕೂಡ ಸೀರಿಯಸ್ ಆಗಿ ಕ್ಯಾರಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಭಾಗ್ಯಶ್ರೀ ಬೋರ್ಸ್ ಅವರ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಜೊತೆಗೆ ತಮ್ಮನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರು ಮತ್ತೆ ಲಿಯಾನ್ ಬ್ರಿಟೋ ಅವರ ಸಿನಿಮಾಟೋಗ್ರಫಿ ರೂರಲ್ ಸೆಟ್ಟಿಂಗ್ ಗೆ ಒಳ್ಳೆ ಎಲಿವೇಶನ್ ಕೊಡುತ್ತೆ. ನಮ್ಮ ಕನ್ನಡಿಗ ಪ್ರಮೋದ್ ಪಂಜು ಅವರು ನೆಗೆಟಿವ್ ರೋಲ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರು ಸಿನಿಮಾಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಮಹಾಭಾರತದ ಪ್ಯಾರಲಲ್ಸ್ ನ ವಿಲೇಜ್ ಡ್ರಾಮಾ ಜೊತೆಗೆ ಕನೆಕ್ಟ್ ಮಾಡೋದಕ್ಕೆ ಮಾಡಿರುವಂತಹ ಅಪ್ರೋಚ್ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಆದ್ರೆ ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಫೆಮಿಲಿಯರ್ ವಿಲೇಜ್ ಆಕ್ಷನ್ ಟೆಂಪ್ಲೇಟ್ ಕಡೆಗೆ ಸ್ವಲ್ಪ ಸಾಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ZEE5 ನಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲೇಬಲ್ ಇದೆ ವಿತ್ 6.5 IMDb ರೇಟಿಂಗ್ಸ್. ಭುವನಂ ಗಗನಂ ಬೇರೆ ಬೇರೆ ಜೀವನದ ಪರಿಸ್ಥಿತಿಗಳ ಮಧ್ಯೆ ಸಿಗಾಕೊಂಡ್ರು ಅವರ ಕಥೆಗಳು ಒಂದು ಕಾಮನ್ ಎಮೋಷನ್ಗೆ ಬಂದು ಸೇರ್ಬೋದು ಅಂತ ಬ್ಯೂಟಿಫುಲ್ ಆಗಿ ಹೇಳುವಂತಹ ಸಿನಿಮಾನೇ ಭುವನಂ ಗಗನಂ. ಪೃಥ್ವಿ ಅಂಬರ್, ಪ್ರಮೋದ್ ಪಂಜು, ರೇಚಲ್ ಡೇವಿಡ್ ಮತ್ತೆ ಅಶ್ವತಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವಂತಹ ಈ ಸಿನಿಮಾವನ್ನ ಗಿರೀಶ್ ಮೂಲಿಮನಿ ಡೈರೆಕ್ಟ್ ಮಾಡಿದ್ದಾರೆ. ಇಲ್ಲಿ ಪ್ಯಾರಲಲ್ ಆಗಿ ಸಾಗುವಂತಹ ಎರಡು ಕಥೆಗಳಿವೆ. ಒಂದು ಸಿಟಿ ಬ್ಯಾಕ್ ಡ್ರಾಪ್ ಅಲ್ಲಿ ಮದುವೆ ಮತ್ತೆ ರಿಲೇಶನ್ಶಿಪ್ ನ ಫೇಸ್ ಮಾಡುವಂತಹ ಜೋಡಿಯ ಬಗ್ಗೆ ಇದ್ರೆ, ಇನ್ನೊಂದು ರೂರಲ್ ಕರ್ನಾಟಕದಲ್ಲಿ ಎಷ್ಟೋ ಚಾಲೆಂಜಸ್ ಜೊತೆಗೆ ಬದುಕ್ತಾ ಇರುವಂತಹ ಒಬ್ಬ ಯುವಕನ ಎಮೋಷನಲ್ ಜರ್ನಿ ಬಗ್ಗೆ ಸಾಗುತ್ತೆ. ಈ ಎರಡೂ ಕಥೆಗಳು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಇದರ ಸಿಂಪಲ್ ಎಮೋಷನಲ್ ಟ್ರೀಟ್ಮೆಂಟ್ ಮತ್ತೆ ಫ್ಯಾಮಿಲಿ ರಿಲೇಶನ್ಶಿಪ್ಸ್ ನ ಗ್ರೌಂಡೆಡ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ಮಾಡಿರುವಂತಹ ಪ್ರಯತ್ನ. ಪೃಥ್ವಿ ಅಂಬರ್ ಹಾಗೂ ಪ್ರಮೋದ್ ಪಂಜು ಇಬ್ರು ತಮ್ಮ ತಮ್ಮ ಪಾತ್ರಗಳಲ್ಲಿ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಜೊತೆಗೆ ರೇಚಲ್ ಡೇವಿಡ್ ಮತ್ತೆ ಅಶ್ವತಿ ಅವರ ಪರ್ಫಾರ್ಮೆನ್ಸ್ ಕೂಡ ಕತೆಗೆ ಸಪೋರ್ಟ್ ಕೊಡುತ್ತೆ. ಪಾತ್ರಗಳನ್ನ ಡಿಸೈನ್ ಮಾಡಿರುವಂತಹ ರೀತಿ ಚೆನ್ನಾಗಿತ್ತು. ಆ ಎಲ್ಲಾ ಪಾತ್ರಗಳು ನಮ್ಗೆ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಸ್ಕ್ರೀನ್ ಪ್ಲೇ ಇನ್ನೂ ಗಟ್ಟಿಯಾಗಿರ್ಬೋದಿತ್ತು ಅನ್ನೋದು ಒಂದು ಕನ್ಸರ್ನ್. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ZEE5 ನಲ್ಲಿ ಅವೈಲೇಬಲ್ ಇದೆ. ದಿ ಲಾಸ್ಟ್ ಹೌಸಸ್ ಒಂದು ಮನೆ, ಅದರೊಳಗಡೆ ಇರೋರಿಗೆ ಹೊರಗಿನ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಅದೇ ಇಂಟ್ರೆಸ್ಟಿಂಗ್ ಸೆಟಪ್ ನ ಹಾರರ್ ಮತ್ತೆ ಸರ್ವೈವಲ್ ಡ್ರಾಮಾ ಜೊತೆಗೆ ಬ್ಲೆಂಡ್ ಆಗಿ ಪ್ರೆಸೆಂಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಸಡನ್ ಆಗಿ ತಮ್ಮ ಮನೆಯೊಳಗೆ ಟ್ರ್ಯಾಪ್ ಆಗ್ಬಿಡ್ತಾರೆ. ಡೋರ್ಸ್ ಮತ್ತೆ ವಿಂಡೋಸ್ ಓಪನ್ ಆಗಲ್ಲ, ಕಮ್ಯುನಿಕೇಶನ್ ಕೂಡ ಕಟ್ ಆಗ್ಬಿಡುತ್ತೆ. ಹೊರಗಡೆ ಭಯಂಕರ ಅನ್ಸುವಂತಹ ಮಳೆ ಮತ್ತೆ ಒಂದು ಅನ್ನೋನ್ ಥ್ರೆಟ್ ಇದ್ದಾಗ ಲಿಮಿಟೆಡ್ ಫುಡ್ ಮತ್ತೆ ರಿಸೋರ್ಸಸ್ ಜೊತೆಗೆ ಸರ್ವೈವ್ ಮಾಡ್ಬೇಕಾಗಿ ಬರುತ್ತೆ. ಆ ಸಿಚುವೇಶನ್ ಇಂದ ಫ್ಯಾಮಿಲಿ ಹೇಗೆ ಹೊರಬರುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಮೊದಲಾರ್ಧದ ಕ್ಲಾಸ್ಟ್ರೋಫೋಬಿಕ್ ಅಟ್ಮಾಸ್ಫಿಯರ್. ಲಿಟರಲಿ ಒಂದು ಲಿಫ್ಟ್ ಒಳಗಡೆ ಸಿಗಾಕೊಂಡ್ರೆ ಏನ್ ಫೀಲಿಂಗ್ ಇರುತ್ತೋ ಅದೇ ಫೀಲಿಂಗ್ ಅನ್ನ ಈ ಸಿನಿಮಾ ಹುಟ್ಟಿಸುತ್ತೆ. ಆ ಫ್ಯಾಮಿಲಿ ಸ್ಲೋಲಿ ಅಡ್ಜಸ್ಟ್ ಆಗ್ತಾ ಫುಡ್ ಶಾರ್ಟೇಜ್ ಮತ್ತೆ ಐಸೋಲೇಷನ್ ಇಂದ ಟೆನ್ಷನ್ ಹೇಗೆ ಬಿಲ್ಡ್ ಆಗುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿ ಸಹ ಇತ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲೇಬಲ್ ಇದೆ ವಿತ್ 6.5 IMDb ರೇಟಿಂಗ್ಸ್. ಮೈ ಲೈಫ್ ವಿತ್ ವಾಲ್ಟರ್ ಬಾಯ್ಸ್ ಒಂದು ಮನೆ, 10 ಜನ ಮಕ್ಕಳು, ಅದರಲ್ಲಿ ಒಬ್ಳೆ ಹುಡುಗಿ. ಈ ಸೆಟಪ್ ಒಂದು ಕಂಪ್ಲೀಟ್ ಮಿಸ್ ಮ್ಯಾಚ್ ಆಗ್ಬೋದು ಅಂತ ಅನ್ಸುತ್ತಲ್ವಾ? ಅದೇ ವರ್ಲ್ಡ್ ಅನ್ನ ಕಾಮಿಡಿ, ರೊಮ್ಯಾನ್ಸ್ ಮತ್ತೆ ಫ್ಯಾಮಿಲಿ ಡ್ರಾಮಾ ಜೊತೆಗೆ ಪ್ರೆಸೆಂಟ್ ಮಾಡುವಂತಹ ಟೀನ್ ರೊಮ್ಯಾಂಟಿಕ್ ಡ್ರಾಮಾ ಸೀರೀಸ್ ಮೈ ಲೈಫ್ ವಿತ್ ವಾಲ್ಟರ್ ಬಾಯ್ಸ್. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಜಾಕಿ ಹೋವರ್ಡ್.
ತನ್ನ ಪೇರೆಂಟ್ಸ್ ನ ಕಳೆದುಕೊಂಡ ನಂತರ ನ್ಯೂಯಾರ್ಕ್ ಇಂದ ಕೊಲಾರ್ಡೋಗೆ ಬಂದು ಗಾರ್ಡಿಯನ್ ಮತ್ತೆ ದೊಡ್ಡ ವಾಲ್ಟರ್ ಫ್ಯಾಮಿಲಿ ಜೊತೆಗೆ ವಾಸ ಮಾಡ್ಬೇಕಾಗಿ ಬರುತ್ತೆ. ಹೊಸ ಫ್ಯಾಮಿಲಿ, ಹೊಸ ಸ್ಕೂಲು ಮತ್ತೆ ಕಂಪ್ಲೀಟ್ಲಿ ಹೊಸ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರುವಂತಹ ಜಾಕಿ ಅದೇ ಸಮಯದಲ್ಲಿ ವಾಲ್ಟರ್ ಬ್ರದರ್ಸ್ ಅಲೆಕ್ಸ್ ಮತ್ತೆ ಕೋಲಿ ಇಬ್ಬರ ಜೊತೆಗೆ ಸ್ನೇಹ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆ ನಡುವೆ ಫ್ರೆಂಡ್ಶಿಪ್, ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್, ಫಸ್ಟ್ ಲವ್ ಮತ್ತೆ ಜಾಕಿ ತನ್ನ ಲೈಫ್ ನ ರೀಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಪಡುವಂತಹ ಸ್ಟ್ರಗಲ್ ಎಲ್ಲವನ್ನ ಸೀರೀಸ್ ಕೊಂಡೊಯ್ಯುತ್ತೆ. ಸೀರೀಸ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಇದರ ಫ್ಯಾಮಿಲಿ ಡೈನಮಿಕ್ಸ್ ಮತ್ತೆ ಕೋಲಾಗಿ ನೋ ಲ್ಯಾಲೊಂಡೆ ಅವರ ಪರ್ಫಾರ್ಮೆನ್ಸ್. ಒಂದು ದೊಡ್ಡ ಫ್ಯಾಮಿಲಿನಲ್ಲಿ ಪ್ರತಿಯೊಬ್ಬನ ಪರ್ಸನಲ್ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ಸ್ ಮತ್ತೆ ಇನ್ಸೆಕ್ಯೂರಿಟೀಸ್ ನ ಸಪರೇಟ್ ಆಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಜಾಕಿ, ಅಲೆಕ್ಸ್ ಮತ್ತೆ ಕೋಲ್ ನಡುವಿನ ಲವ್ ಟ್ರಯಾಂಗಲ್ ಕೂಡ ಸೀರೀಸ್ಗೆ ಕಂಟಿನ್ಯೂಸ್ ಎಂಗೇಜ್ಮೆಂಟ್ ಕೊಡ್ತಾ ಇರುತ್ತೆ. ಕೊಲಾರ್ಡೋ ಬ್ಯಾಕ್ ಡ್ರಾಪ್, ಆ ಒಂದು ಯೂತ್ಫುಲ್ ಅಟ್ಮಾಸ್ಫಿಯರ್ ಮತ್ತೆ ಫೀಲ್ ಗುಡ್ ಟ್ರೀಟ್ಮೆಂಟ್ ಈ ಸೀರೀಸ್ ನ ಈಸಿ ವಾಚ್ ಆಗಿ ಮಾಡುತ್ತೆ. ಆದ್ರೆ ಕೆಲವೊಂದು ರಿಲೇಶನ್ಶಿಪ್ ಕಾನ್ಫ್ಲಿಕ್ಟ್ಸ್ ರಿಪೀಟೆಡ್ ಅನ್ಸೋದ್ರ ಜೊತೆಗೆ ಲವ್ ಟ್ರಯಾಂಗಲ್ ನ ಸ್ಟಿಚ್ ಮಾಡಿದ್ದಾರೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಈ ಸೀರೀಸ್ ಅವೈಲಬಲ್ ಇದೆ ವಿತ್ 6.8 IMDb ರೇಟಿಂಗ್ಸ್. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್. ಈ ವಾರದ ಟಾಪ್ 3 ಖಡಕ್ ಸಿನಿಮಾದ ಪಿಕ್ಸ್ ಅಂತ ಅಂದ್ರೆ ಮೇ ವಾಪಸ್ ಆऊंगा, ಉಯಿರ್ ಮತ್ತು ಇದಯ ಮುರುಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಾರ ಮತ್ತಷ್ಟು OTT ರೆಕಮೆಂಡೇಶನ್ಸ್ ಜೊತೆಗೆ. ಸೈನಿಂಗ್ ಆಫ್, ಮನು.